ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ, ನೀವು ಈಗಷ್ಟೇ ಥಂಬ್ನೇಲ್ನಲ್ಲಿ ಕಂಡಂತೆಯೇ ಅಜರ್ಬೈಜಾನ್ನಿಂದ ಹೊರಟಂತಹ ಒಂದು ವಿಮಾನವು ಕಜಕಿಸ್ತಾನದಲ್ಲಿ ಪತನವಾಗಿದೆ, ಅದರ ಕುರಿತಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು. ಹಾಗೂ ನಾನು ಹಾಕುವಂತಹ ವಿಡಿಯೋಗಳ ಕುರಿತಾದ ವಿಮರ್ಶೆಗಳು ಅಥವಾ ಯಾವುದಾದರೂ ಸಂದೇಶಗಳು, ಉಪದೇಶಗಳು, ವಿಮರ್ಶೆಗಳು ಏನಾದರೂ ಇದ್ದರೆ ನನ್ನ ಬಯೋನಲ್ಲಿ, ಚಾನಲ್ನ ಬಯೋನಲ್ಲಿ ಇಮೇಲ್ ID ಇದೆ. ಅದಕ್ಕೆ ನಿಮ್ಮ ಇಮೇಲನ್ನು ಹಾಕಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಪ್ರೀತಿಯ ಸಹೋದರರೇ, ನಿನ್ನೆ ಅಜರ್ಬೈಜಾನ್ನಿಂದ ಹೊರಟಂತಹ ಒಂದು ಯಾತ್ರಿಕರ ವಿಮಾನವು 67 ಯಾತ್ರಿಕರು ಇದ್ದಂತಹ ಒಂದು ವಿಮಾನವು ಅಜರ್ಬೈಜಾನ್ನಿಂದ ಹೊರಟು ಹೋಗುತ್ತಿದ್ದ ಸಂದರ್ಭದಲ್ಲಿ ತಾಂತ್ರಿಕವಾದಂತಹ ಕೆಲವು ಸಮಸ್ಯೆಗಳು ಕಂಡಾಗ ಒಂದು ಒಳ್ಳೆಯ ಸ್ಥಳದಲ್ಲಿ ಲ್ಯಾಂಡ್ ಮಾಡಲು ಅವರು ತೀರ್ಮಾನಿಸಿದರು. ಅದು ನಡೆಯದೆ ಕಜಕಿಸ್ತಾನ್ನ ಒಂದು ಗ್ರೌಂಡ್ಗೆ ಅಪ್ಪಳಿಸಿ ವಿಮಾನವು ಪತನಗೊಂಡಿದೆ. ಅದರಲ್ಲಿ ಸುಮಾರು 67 ಜನರು ಯಾತ್ರಿಕರಿದ್ದು 30 ಜನರು ಮರಣ ಹೊಂದಿದ್ದಾರೆ. ಹಾಗೆ ವಿಮಾನದ ಒಳಗಡೆಯಿಂದ ಹಾಗೂ ಹೊರಗಡೆಯಿಂದ ಅನೇಕ ವಿಡಿಯೋಗಳು ಹೊರಬಂದಿದೆ. ಇದು ನೀವು ಈಗ ಕಾಣುತ್ತಿರುವುದು ವಿಮಾನದ ಒಳಗೆ ಇರುವಂತಹ ಕೆಲವು ಪ್ರಯಾಣಿಕರು ಮಾಡಿದಂತಹ ವಿಡಿಯೋಗಳಾಗಿದೆ. ವಿಮಾನವು ಯಾಂತ್ರಿಕವಾದಂತಹ ಸಮಸ್ಯೆಗಳು ಕಂಡಾಗ ಅದು ಆಚೆ ಈಚೆ ಅಲುಗಾಡುವಂತಹ ಸಂದರ್ಭದಲ್ಲಿ ಒಳಗೆ ಇರುವವರು ಮಾಡಿದಂತಹ ಒಂದು ವಿಡಿಯೋ ಆಗಿದೆ ಇದು. ಅವರು ದೇವರಲ್ಲಿ ಪ್ರಾರ್ಥಿಸುವಂತಹ ಹಲವಾರು ವಿಡಿಯೋಗಳು ನಮಗೆ ಕಾಣುತ್ತಿದೆ. ಅಂದ ಹಾಗೆ ಹೊರಗಿನಿಂದಲೂ ಕೂಡ ಹಲವಾರು ದೃಶ್ಯಗಳು ಬಂದಿದೆ. ಒಂದು ಮುಸ್ಲಿಂ ಆದ ಒಂದು ಮನುಷ್ಯನು ಅದರ ಒಳಗಿನಿಂದ ಸಮಸ್ಯೆಯಾಗುತ್ತದೆ ಅಥವಾ ನೆಲಕ್ಕೆ ಅಪ್ಪಳಿಸುತ್ತದೆ ಎಂದು ತಿಳಿದಾಗಲೇ ಅವರು ಅಲ್ಲಾಹು ಅಕ್ಬರ್ ಎಂದೆಲ್ಲ ಅದರ ಒಳಗಿಂದ ಹೇಳುವ ದೃಶ್ಯಗಳು ಇಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ವೈರಲ್ ಆದಂತಹ ಒಂದು ವಿಡಿಯೋ ಆಗಿದೆ. ಅದರ ನಂತರ ಅವರು ಎದ್ದು ಬಂದುಕೊಂಡು ವಿಮಾನ ಅಪ್ಪಳಿಸಿದ ನಂತರವೂ ಅವರು ಏನೇ ಗಾಯವಿಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಹೊರಬಂದುಕೊಂಡು ಅವರು ಮಾಡಿದ ವಿಡಿಯೋ ಆಗಿದೆ ನೀವೀಗ ಕಾಣುತ್ತಿರುವುದು. ವಿಮಾನದ ಪೈಲಟ್ಗಳಿಬ್ಬರೂ ಕೂಡ ಮರಣ ಹೊಂದಿದ್ದಾರೆ ಎಂಬ ನ್ಯೂಸ್ ಆಗಿದೆ ನಮಗೆ ಸಿಕ್ಕಿದ್ದು. ಇದಾಗಿದೆ ಈ ಒಂದು ಮನುಷ್ಯನಾಗಿದ್ದಾನೆ ವಿಮಾನ ಪತನಗೊಂಡ ನಂತರವೂ ಎದ್ದು ಬಂದು ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಿರುವುದು. ಅವರು ನಿಜವಾಗಿಯೂ ವಿಮಾನದ ಒಳಗಿರುವ ಸಂದರ್ಭದಲ್ಲಿ ಯಾವುದೇ ಹೆದರಿಕೆ ಇಲ್ಲದೆ ಅವರ ದೇವರನ್ನು ಅವರು ಕರೆಯುತ್ತಿದ್ದಾರೆ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದು ರಸೂಲುಲ್ಲಾಹ್. ಇದು ಇಸ್ಲಾಮಿಕವಾದಂತಹ ವಚನಗಳಾಗಿದೆ. ಅವರ ದೇವರು ಅವರಲ್ಲಿ ಹೇಳಲು ಕಲ್ಪಿಸಿದಂತಹ, ಅಂದರೆ ಅಲ್ಲಾಹನು ಅವರಲ್ಲಿ ಹೇಳಲು ಕಲ್ಪಿಸಿದಂತಹ ವಚನಗಳಾಗಿದೆ. ಅದನ್ನು ಅವರು ಮರಣದ ಸಂದರ್ಭದಲ್ಲೂ ಕೂಡ ಯಾವುದೇ ಭಯವಿಲ್ಲದೆ ಅವರಿಗೆ ಸ್ವರ್ಗ ಪ್ರವೇಶ ಲಭಿಸಲು ಬೇಕಾಗಿ ಅವರು ಯಾವುದೇ ಭಯವಿಲ್ಲದೆ ಅವರು ಹೇಳುವಂತಹ ವಚನಗಳಾಗಿದೆ ನಮಗೆ ಕಾಣುತ್ತಿರುವುದು. ಅವರು ಮಾಡಿದಂತಹ ದೃಶ್ಯಗಳಾಗಿದೆ ಈ ಕಾಣುತ್ತಿರುವುದು. ವಿಮಾನವು ಸಂಪೂರ್ಣವಾಗಿ ಪತನಗೊಂಡಿದ್ದು ಅದರ ಮುಂಭಾಗದ ಮುಕ್ಕಾಲು ಭಾಗವು ಪತನಗೊಂಡಿದ್ದು ಬ್ಯಾಕ್ ಭಾಗದಲ್ಲಿರುವಂತಹ, ಹಿಂದೆ ಬದಿಯಲ್ಲಿರುವಂತಹ ಕೆಲವು ಕಾಲು ಭಾಗದಷ್ಟು ವಿಮಾನದ ಅವಶಿಷ್ಟಗಳು ಬಾಕಿಯಾಗಿದೆ. ಅದರ ಒಳಗಿನಿಂದ ಯಾತ್ರಿಕರನ್ನು ಹೊರತೆಗೆಯಲು ಬೇಕಾಗಿ ಎಲ್ಲರೂ ಕೂಡ ಕಠಿಣ ಪರಿಶ್ರಮವನ್ನು ಮಾಡುತ್ತಿರುವಂತಹ ವಿಡಿಯೋಗಳಾಗಿದೆ ಈಗ ಕಾಣುತ್ತಿರುವುದು. ಇದೊಂದು ದೊಡ್ಡ ಗ್ರೌಂಡ್ ಆಗಿದೆ. ಒಂದು ಕಡಲ ಕಿನಾರೆಯಲ್ಲಿರುವಂತಹ, ಕಡಲ ಸೈಡ್ನಲ್ಲಿರುವಂತಹ ಒಂದು ಪ್ರದೇಶವಾಗಿದೆ ಇದು. ಅವರು ಅನೇಕ ಪ್ರದೇಶದಲ್ಲಿ ಅವರು ಲ್ಯಾಂಡ್ ಮಾಡಲು ಆ ಪೈಲಟ್ ಶ್ರಮಿಸಿದರೂ ಕೂಡ ಅದು ಅವರಿಗೆ ಸಾಧ್ಯವಾಗದೆ ಕೊನೆಗೆ ವಿಮಾನದ ನಿಯಂತ್ರಣವು ಸಂಪೂರ್ಣವಾಗಿ ಅವರು ಕಳೆದುಕೊಂಡರು. ಆ ವಿಮಾನವು ಸ್ವಯಂ ಎಲ್ಲೆಲ್ಲಿಗೂ ಹೋಗಿ ಅಲುಗಾಡಿಕೊಂಡು ಹೋಗಿ ಕೊನೆಗೆ ಅದು ನೆಲಕ್ಕೆ ಅಪ್ಪಳಿಸಿದಂತಹ ದೃಶ್ಯಗಳು ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಡವರಾಗಿದ್ದೇವೆ. ನಾನು ಹೇಳಿದಂತಹ ಆ ವಿಮಾನದ ಹಾರಾಟದ ವೈರಲ್ ಆದ ದೃಶ್ಯವು ಇದಾಗಿದೆ. ಸಂಪೂರ್ಣವಾಗಿಯೂ ಪೈಲಟ್ನ ನಿಯಂತ್ರಣವು ತಪ್ಪಿಕೊಂಡು ನೇರವಾಗಿ ಭೂಮಿಯ ಕಡೆಗೆ ಧಾವಿಸುತ್ತಾ ಬಲು ಸ್ಪೀಡ್ನಿಂದ ಬಂದುಕೊಂಡು ನೇರವಾಗಿ ಆ ಭೂಮಿಗೆ ಅಪ್ಪಳಿಸಿ ಅಲ್ಲಿಂದ ಬೆಂಕಿ ಎದ್ದುಕೊಂಡಂತಹ ದೃಶ್ಯಗಳು ನೀವೀಗ ಕಾಣ್ತಾ ಇದ್ದೀರಿ. ಸಂಪೂರ್ಣವಾಗಿಯೂ ಅದು ನಾಶಗೊಂಡಿದೆ ಆ ವಿಮಾನವು. ಇದು ಆಗಿದೆ ಆ ವ್ಯಕ್ತಿಯು ವಿಮಾನದ ಒಳಗಡೆಯಿಂದಲೇ ದೇವರನ್ನು ನೆನೆಸಿ ನಂತರ ಅವರು ರಕ್ಷೆ ಹೊಂದಿದ ನಂತರ ಅಲ್ಲಾಹು ಅಕ್ಬರ್ ಅಂದರೆ ದೇವನು ಒಬ್ಬನು, ದೇವನು ದೊಡ್ಡವನು ಎಂಬುದಾಗಿದೆ ಅದರ ಅರ್ಥ. ಹೀಗೆ ಸಾಧಾರಣವಾಗಿ ಮುಸ್ಲಿಮರು ಅಲ್ಲಾಹು ಅಕ್ಬರ್ ಎಂದು ಹೇಳುವಂತಹ ದೃಶ್ಯಗಳು ಅಥವಾ ಸೌಂಡ್, ಆ ವಾಯ್ಸ್ ನಮಗೆ ಎಲ್ಲ ಸ್ಥಳಗಳಲ್ಲೂ ಕೂಡ ಕೇಳಬಹುದು. ಅವರ ವಚನವು ಎಲ್ಲ ಸ್ಥಳಗಳಲ್ಲೂ ಕೇಳಬಹುದು. ಇದಾಗಿದೆ ಅದರ ಸಂಪೂರ್ಣವಾದ ಅರ್ಥ.
ದೇವನು ದೊಡ್ಡವನು ಎಂದಾಗಿದೆ. ಭಾರತದಲ್ಲಿ ಅಧಿಕ ಸ್ಥಳದಲ್ಲೂ ಕೂಡ ಈ ಒಂದು ವಾಕ್ಯವು ಸಮಸ್ಯೆಗೆ ಒಳಗಾಗುತ್ತದೆ. ಅಂದರೆ ಹಿಂದೂಗಳು ಜೈ ಶ್ರೀರಾಮ್ ಅನ್ನುತ್ತಾರೆ, ಮುಸ್ಲಿಮರು ಅಲ್ಲಾಹ್ ಅಕ್ಬರ್ ಅನ್ನುತ್ತಾರೆ. ಅಲ್ಲಾಹ್ ಅಕ್ಬರ್ ಅಂದರೆ ಬೇರೇನೂ ಅಲ್ಲ, ಅಲ್ಲಾಹು ದೊಡ್ಡವನು ಎಂದು ಆಗಿದೆ. ಇನ್ನು ನಮಗೆ ಕೆಲವು ದೃಶ್ಯಗಳನ್ನು ಕಾಣೋಣ. Самолет упал. Чё, куда я? Туда оттащим подальше. Ноги. Нет, не смогу. Подожди, сиди. Сиди, пусть сидит. Вот люди упали. Самолет разбился. Прикинь, как этим самолетом. Аллаху Акбар. Аллаху Акбар. Беспилот уебал, наверное. Шесть болгарки там сидели, вот так все замрышно. Да, тут МЧС надо. 6 надо. Давайте это, лом, есть лом, монтировка. Есть пуст. Самолет упал. Чё, куда я? Туда оттащим подальше. Ноги. Нет, не смогу. Подожди, сиди. Сиди, пусть сидит.